ರಾಜಕೀಯದಲ್ಲಿ ಒಂದ್ ಕಡೆ ಗದ್ದಲವನ್ನ ಸೃಷ್ಟಿ ಮಾಡ್ತಾ ಇದೆ. ಇನ್ನು ಸದನದಲ್ಲಿ ಶಿವಲಿಂಗೇಗೌಡರು ಮಾತನಾಡಿದಂತಹ ರೀತಿ ಈಗ ಏನು ಈ ಒಂದು ಮೈತ್ರಿಕೂಟದವರಾಗಿರಬಹುದು, ಇದರ ಜೊತೆಗೆ ಬಿಜೆಪಿ ಜೆಡಿಎಸ್ ಕೂಡ ಎದ್ದು ಅವರ ವಿರುದ್ಧವಾಗಿ ವಾಗ್ದಾಳಿಯನ್ನ ನಡೆಸ್ತಾ ಇದೆ. ಒಂದ್ ಕಡೆ ಇನ್ನ ಈ ರಾಜಕೀಯದಲ್ಲಿ ಗದ್ದಲವನ್ನ ಈಗ ಸೃಷ್ಟಿಸಿದೆ. ಶಿವಲಿಂಗೇಗೌಡರು RSS ಅಂತ ಕೊಟ್ಟಿರೋ ಹೇಳಿಕೆ ಈಗ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ವಿರುದ್ಧ ಇದೀಗ ಪಾಳೆಯ ಕಮಲ ಗುಡುಕ್ತಾ ಇದೆ. ಸಂಧಾನ ಸಭೆ ಆಹ್ವಾನ ತಿರಸ್ಕರಿಸಿದಂತಹ ಬಿಜೆಪಿ ನಾಯಕರು ಶಿವಲಿಂಗೇಗೌಡ ಕ್ಷಮೆ ಕೇಳುವವರೆಗೂ ನಾವು ಬರೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ. ಕ್ಷಮೆ ಕೇಳುವಂತೆ ಪಟ್ಟು ಹಿಡಿದಿದ್ದಾರೆ ವಿರೋಧ ಪಕ್ಷದ ಸದಸ್ಯರು. ಸ್ಪೀಕರ್ UT ಖಾದರ್ ಆಹ್ವಾನವನ್ನ ತಿರಸ್ಕರಿಸಿದ್ದಾರೆ ಅಲ್ಲಿನ ಸದಸ್ಯರು. ರಾಜಕೀಯದಲ್ಲಿ ಮೂಡ್ತಾ ಇರುವಂತಹ ಈ ಗದ್ದಲ ಈಗ ಗದ್ದಲವನ್ನ ಸದನದಲ್ಲಿ ಸೃಷ್ಟಿಸಿದೆ. ಶಿವಲಿಂಗೇಗೌಡ ಅವರು RSS ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದಷ್ಟು ವಾಗ್ವಾದವನ್ನ ಮಾಡಿದ್ದಾರೆ ನಿಂತ್ಕೊಂಡಲ್ಲಿ ಸದನದಲ್ಲಿ. ಹಾಗಾಗಿ KM ಶಿವಲಿಂಗೇಗೌಡ ಅವರ ವಿರುದ್ಧ ಸಿಡಿದಿದೆ ಇವಾಗ ಕಮಲ ಪಾಳ್ಯ. ದಳ ಆಗಿರ್ಬೋದು, ಕಮಲ ಗದ್ದಲ ಆಗಿರಬಹುದು. ಅಂದ್ರೆ ಏನು ಬಿಜೆಪಿ JDS ಇವರಿಬ್ರು ಕೂಡ ಗದ್ದಲವನ್ನು ವಹಿಸ್ತಾ ಇದ್ದಾರೆ. ಬಿಕಾಸ್ ಏನು ಸ್ಪೀಕರ್ ಖಾದರ್ ಸಂಧಾನದ ಸಭೆಗೆ ಕರೆದಿದ್ದಾರೆ, ಅದಕ್ಕೀಗ JDS ಮತ್ತೆ ಬಿಜೆಪಿ ಎರಡೂ ಕೂಡ ಗದ್ದಲವನ್ನ ಮಾಡ್ತಾ ಇದೆ. ನಾವು ಬರೋದಿಲ್ಲ ಅಂತ ಸಂಧಾನ ಸಭೆಗೆ ಆಹ್ವಾನವನ್ನ ಮಾಡ್ತಾ ಇದೆ ಏನು ಸ್ಪೀಕರ್ UT ಖಾದರ್ ಅವರು. ಆದ್ರೆ ಅದನ್ನ ನಾವು ಬರೋದಿಲ್ಲ ಅಂತ ತಿರಸ್ಕರಿಸ್ತಾ ಇದೆ ಬಿಜೆಪಿ ನಾಯಕರು. ಯಾಕೆ? ಶಿವಲಿಂಗೇಗೌಡ ಅವರು ಪ್ರಮುಖವಾಗಿ ನಮಗೆ ಕ್ಷಮೆಯನ್ನ ಕೇಳಬೇಕು, ಅಲ್ಲಿವರೆಗೂ ನಾವು ಬರೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಜೊತೆಗೆ ಕ್ಷಮೆ ಕೇಳಲೇಬೇಕು ಅಂತ ಒಂದ್ ಕಡೆ ಪಟ್ಟು ಹಿಡಿದು ಕೂತಿದ್ದಾರೆ ವಿರೋಧ ಪಕ್ಷದ ಸದಸ್ಯರು. ತಾಳ್ಮೆ ಕಳ್ಕೊಳ್ಳಿಲ್ಲ, ತಾಳ್ಮೆಗಿಡಿಸಿದ್ರು. ಆ ಪಕ್ಷದ ಬಾವಿನಲ್ಲಿದ್ದಂಥ ಎಲ್ಲ ಸದಸ್ಯರುಗಳು ಕೂಡ ನನಗೆ ಅವಕಾಶ ಕೊಟ್ಟಾಗ ನಾನು ಗೌರವಯುತವಾಗಿ ವಿಚಾರನ ಮಂಡನೆ ಮಾಡಬೇಕು. ಅವರು ಬೆಳಗ್ಗೆಯಿಂದಲೂ ಕೂಗ್ತಾ ಇದ್ರು, ಕೂಗ್ಕೊಳ್ಳಿ, ಅದು ಅವರ ಹಕ್ಕು, ಪ್ರತಿಭಟನೆ ಮಾಡೋದು ಅವರ ಹಕ್ಕು. ಆದರೆ ಪ್ರತಿಭಟನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ವ್ಯಕ್ತಿ ನಿಂದನೆಯನ್ನು ಮಾಡಬಾರ್ದು ಅಲ್ವಾ? ವ್ಯಕ್ತಿ ನಿಂದನೆ ಮಾಡಬಾರ್ದಲ್ವ? ಅವ್ರು ಏನಂತ ಕೂಗಿದ್ರು, ನನ್ನ ಕೊಪ್ರಿ ಕಳ್ಳ, ಅದ್ರ ಕಳ್ಳ, ಇದ್ರ ಕಳ್ಳ, ಪಕ್ಷಾಂತರ ಮಾಡಿದನು. ಯಾರು ಈ ದೇಶದಲ್ಲಿ ಪಕ್ಷಾಂತರ ಮಾಡಿದ್ರು? ಅಲ್ಲಿ ಅದು ನನ್ನ ವಿಚಾರ ಯಾಕೆ ಬರ್ಬೇಕಲ್ಲಿ? ಅದರಿಂದ ನಾನು ಮಾತಾಡಿದೆ ಅಷ್ಟೇ. ನಮಗೆ ಅವರು ಇಲ್ಲ, ಅವನು ಚೆನ್ನಾಗೇ ಇದ್ದಾನೆ ನನ್ನ ಹತ್ರ, ಸಿಮೆಂಟ್ ಮಂಜುಗೂ ನನಗೂ ಏನಿಲ್ಲ. ಆ ವೇದವ್ಯಾಸ್ ಕಾಮತ್ ಮತ್ತು ಆ ಮನುಷ್ಯ ಇವನು ಯಾರು ಸಲಗಾರ ಯಾತಕ್ಕೆ ಚಟಕ್ಕೆ ಕೂಗ್ತಾನೋ ಏನೋ ಗೊತ್ತಿಲ್ಲ ನನಗೆ. ಆ ವೈನಿಗೆ ಯಾವುದೇ ಪ್ರತಿಭಟನೆ ಆದರೂ ಮೊದಲು ಕೂಗ್ತಾನೆ, ಆದರೆ ವೈಯಕ್ತಿಕವಾಗಿ ಕೂಗಬಾರ್ದು. ನನ್ನನ್ನು ಏನು ಸಂಧಾನ ಸಭೆಗೆ ಆಹ್ವಾನವನ್ನ ಕೊಟ್ಟಿದ್ರು UT ಖಾದರ್ ಅವರು ಸ್ಪೀಕರ್. ಈಗ ಅದನ್ನ ಏನು ಈ ಒಂದು JDS ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಇಬ್ಬರೂ ಕೂಡ ತಿರಸ್ಕರಿಸ್ತಾ ಇದ್ದಾರೆ. ನಾವು ಬರೋದಿಲ್ಲ ಅಂತ, ಕ್ಷಮೆ ಕೇಳೋವರೆಗೂ ನಾವು ಬರೋದಿಲ್ಲ. ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡ ವರ್ಸಸ್ ದಳ ಕಮಲದ ಗದ್ದಲ ನಡೀತಾ ಇದೆ. ಈ ವಿಧಾನಸಭೆಯಲ್ಲಿ ಮುಂದುವರೆತ ಈ ಮಾತಿನ ಕಿತ್ತಾಟದಲ್ಲಿ ಈ ಸದನದಲ್ಲಿ ನಿಂತು ಯಾವತ್ತಿಗೂ ಸುಳ್ಳನ್ನ ನಾವು ಹೇಳಿಲ್ಲ. ವೇದವ್ಯಾಸ್ ಕಾಮತ್ಗೆ ಹಲವು ಬಾರಿ ಹೇಳಿದ್ದೇವೆ ನಾವು. ನಾನು ಮಾತನಾಡೋಕೆ ಎದ್ದು ನಿಂತ್ರೆ ಸಾಕು, ನನಗೆ ಅವರು ಅಡ್ಡಿಪಡಿಸ್ತಾರೆ. ವೇದವ್ಯಾಸ್ ಕಾಮತ್, ಶರಣು ಸಲಗಾರ್ ಇಲ್ಲಿ ಕೂಗಿದ್ರು. ರಾಗಿ ಕಳ್ಳ, ಕೊಬ್ಬರಿ ಕಳ್ಳ, ಅರಸೀಕೆರೆ ಕಳ್ಳ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಅದಕ್ಕೆ ನಾನು ನಿಮಗೆ ಮಾನ ಮರ್ಯಾದೆ ಇಲ್ವಾ ಅಂತ ಅಂದೆ. ಅವರು ಪ್ರಚೋದನೆ ಮಾಡಿದಾಗ ನನ್ನ ತಾಳ್ಮೆ ಕೆಡ್ತು, ಅದಕ್ಕೆ ಆ ರೀತಿ ನಾನು ಮಾತನಾಡಿದೆ ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡ ವರ್ಸಸ್ ಬಿಜೆಪಿ JDS ನಡುವೆ ನಡೆದಂತಹ ಈ ಕಿತ್ತಾಟದಲ್ಲಿ ಈಗ ಏನು ವಿಧಾನಸಭೆಯಲ್ಲಿ ಮುಂದುವರಿತಾ ಇತ್ತು ಈ ಮಾತಿನ ಚಕಮಕಿ. ಈಗ ಸದನದಲ್ಲಿ ನಿಂತು ಯಾವತ್ತಿಗೂ ನಾನು ಅದನ್ನ ಸುಳ್ಳನ್ನ ಹೇಳೋದೇ ಇಲ್ಲ. ಏನು ವೇದವ್ಯಾಸ್ ಅವರು ಕಾಮತ್ಗೆ ಹಲವು ಬಾರಿ ನಾನು ಹೇಳಿದ್ದೇನೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಕೂಡ ಮಾತನಾಡ್ತಾ ಇದ್ದೆ. ಆದರೆ ನನಗೆ ಯಾವಾಗ ಅಡ್ಡಿಪಡಿಸಿದ್ರು ನನ್ನ ಮಾತುಗಳಿಗೆ, ಹಾಗೆ ಈ ಏನು ವೇದವ್ಯಾಸ್ ಕಾಮತ್ ಅವರು ಮತ್ತೆ ಶರಣು ಸಲಗಾರ್ ಯಾವಾಗ ಕೂಗಿ ನನಗೆ ರಾಗಿ ಕಳ್ಳರು, ಕೊಬ್ಬರಿ ಕಳ್ಳ, ಅರಸೀಕೆರೆ ಕಳ್ಳ ಅಂತ ಹೇಳಿಕೆ ಕೊಟ್ಟರು, ಆಗ ನನಗೆ ಕೋಪ ಬಂತು. ನಾನು ಮನ ಮರೆದಿದ್ದೆ ನಿಮ್ಗೆ ಅಂತ ಅನ್ಕೊಂಡು ನಾನು ಮಾತಾಡಿದೆ. ಅವರು ನನ್ನ ಬಗ್ಗೆ ಪ್ರಚೋದನೆ ಹೇಳಿಕೆಗಳನ್ನ ಕೊಡುವಾಗ ನಾನು ಅದನ್ನ ಹೇಗೆ ತಾಳ್ಮೆಯಿಂದ ಕೇಳಿಸ್ಕೊಂಡ್ಲಿ, ನನ್ನ ತಾಳ್ಮೆ ಕೆಡ್ತು, ನಾನು ಅದಕ್ಕೆ ಆ ರೀತಿಯಲ್ಲಿ ಮಾತನಾಡ್ತೆ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಓಪನ್ ಆಗಿ ಸಮರ್ಥನೆಯನ್ನ ಮಾಡ್ಕೊಂಡಿದ್ದಾರೆ. ಈಗ ಏನು ಸಂಧಾನ ಸಭೆಗೆ UT ಖಾದರ್ ಅವರು ಕೂಡ ಕರೀತಾ ಇದ್ದಾರೆ, ಬನ್ನಿ ಸಂಧಾನ ಸಭೆಯಲ್ಲಿ ನಾವು
ಭಾಗವಹಿಸಿ ಒಂದಷ್ಟು ಮಾತುಗಳನ್ನ ಆಡೋಣ ಅಂತ. ಆದರೆ ಅದಕ್ಕೆ JDS ಮತ್ತು ಕಾಂಗ್ರೆಸ್ ನಾಯಕರು ಪ್ರಮುಖವಾದವರು ಕೂಡ ಯಾರು ಒಪ್ಕೋತಾ ಇಲ್ಲ. ಬಿಕಾಸ್ ಈಗ ಶಿವಲಿಂಗೇಗೌಡ ಅವರು ಈ ಒಂದು ವಿಧಾನಸಭೆಯಲ್ಲಿ ಮಾತನಾಡಿರುವಂತಹ ಮಾತುಗಳು ನಮ್ಮನ್ನ ಎಲ್ಲೋ ಒಂದ್ ಕಡೆ ಆಕ್ರೋಶಭರಿತವಾಗಿರೋ ರೀತಿ ಮಾಡಿದೆ. ಹಾಗಾಗಿ ನಮ್ಮನ್ನ ಕ್ಷಮೆ ಯಾಚಿಸಿದರೆ ಮಾತ್ರ ನಾವು ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತೇವೆ ಅಂತ ಇದೀಗ ಬಿಜೆಪಿ ನಾಯಕರು ಪಟ್ಟು ಹಿಡಿದು ಕೂತಿದ್ದಾರೆ. ನಿಮ್ ಯೋಗ್ಯತೆ ಬೆಂಕಿ ಹಾಕ, ನಿಮಗೆ ಮಾನ ಮರ್ಯಾದೆಲ್ಲ ಅಯೋಗ್ಯ. ಇದೇನು ಡ್ಯಾನ್ಸ್ ಕುಣಿಯಕ್ ಬಂದಿದ್ದೀರಾ ಇಲ್ಲಿ? ಅಸೆಂಬ್ಲಿ ಮಾಡ್ಕೊಂಡಿದ್ರ ಡ್ಯಾನ್ಸ್ ಮಾಡ್ಕೊಂಡಿದ್ದೀರಾ ನೀವು? ನಿಮ್ಗೆ ಮಾನ ಮರ್ಯಾದೆ ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರೇನ್ರಿ? ವಿರೋಧ ಪಕ್ಷದ ನಾಯಕರೇ ಇದೇನು ಮಿಮಿಕ್ರಿ ಮಾಡಿಸ್ತಾ ಇದ್ದೀರಾ? ಮಾನ ಮರ್ಯಾದಿಲ್ಲ. ಮರ್ಯಾದೆ ಮಾನ ಇದ್ದಾರೆ ಯಾರು ಈ ರೀತಿ ನಡ್ಕೊಳಕಲ್ಲ. ನನಗೆ ಬೈದಾಗಲೂ ಕೂಡ ನಾನು ಸ್ಮೈಲಿಂಗ್. ಅಧ್ಯಕ್ಷರೇ ನೋಡಿ, ಈ ತರ ನೀವು ಸದನ ನಡೆಸೋದಾದ್ರೆ ಅದಕ್ಕೆ ಅರ್ಥನೇ ಇಲ್ಲ. ನಾವು ನಿಮ್ಗೆ ಬಹಳ ಕೋಪರೇಟ್ ಮಾಡಿದಿರಿ, ಎಲ್ಲ ವಿಧದಲ್ಲೂ ಕೋಪರೇಟ್ ಮಾಡಿದಿರಿ. ನೀವು ಬೆಳಗ್ಗೆಯಿಂದ ನಡ್ಕೊಳೋ ಇದು ನೋಡಿದ್ರೆ ನನಗೆ ಬೇಜಾರಾಗಿದೆ. ನಾವು ರಾತ್ರಿ ಎಲ್ಲ ಧರಣಿ ಇದ್ದೀರಿ. ನಿಮಗೂ ಗೊತ್ತಿದೆ ಧರಣಿ ನೀವು ಮಾಡಿದ್ರೆ ಏನು ಸಮಸ್ಯೆ ಅಂತ. ಬೆಳಗ್ಗೆ ನಾನು 7 ಗಂಟೆಗೆ ನಾನು ತಿಂಡಿ ಮಾಡಿದ್ದೀನಿ. ನೀವು ಮುಂದಕ್ಕೆ ಹಾಕೊಂಡು ಹೋಗ್ತಾ ಇದ್ರೆ ನೀವು 2 ಗಂಟೆ ಆದ್ಮೇಲೆ ನಾವು ಕೇಳ್ತಾನೆ ಇದ್ದೀರಿ, 2:15 ಕೇಳ್ತಾನೆ ಇದ್ದೀರಿ. ನೀವು ಮುಂದಕ್ಕೆ ಹಾಕ್ತಾ ಇದ್ದೀರಿ, ನಮ್ಮನ್ನು ನಿಲ್ಸಿದ್ದೀರಾ. ನಾಳೆ ನಿಮ್ಮ ಮನೆಗೆ ಯಾರಾನ ಹಂಗೆ ಬಂದರೆ ದಾರಿಯಲ್ಲಿ ನಿಲ್ಸ್ಕೊಂಡು ನೀವು ಹಿಂಗೆ ಮಾತಾಡ್ತೀರಾ? ಮಾನವೀಯತೆ ಅನ್ನೋದು ಬೇಕಲ್ಲ ಅಧ್ಯಕ್ಷರೇ. ಇರ್ಬೋದು ಚೇರಲ್ಲಿ ನೀವು ಎತ್ತರ ಸ್ಥಾನದಲ್ಲಿ ಇರ್ಬೋದು, ಅದೇನು ಪರ್ಮನೆಂಟ್ ಅಲ್ಲ ಯಾರಿಗೂ, ನಮಗೂ ಅಲ್ಲ ನಿಮಗೂ ಪರ್ಮನೆಂಟ್ ಅಲ್ಲ. ಇರ್ಬೋದು ಅವರ ಸರ್ಕಾರದ ಒತ್ತಡ ಇರ್ಬೋದು, ಆದ್ರೆ ನಿಮ್ಮ ನಡವಳಿಕೆ ಬಿಡಿ. ರಾಜಕೀಯದ ಪೈಪೋಟಿಗಳು ನಡೀತಾನೆ ಇರ್ತೈತೆ, ಅವರು ಮಾಡ್ತಾರೆ ರಾಜಕೀಯ, ನಾವು ಬಂದಿರೋದು ರಾಜಕೀಯ ಮಾಡಕ್ಕೆ, ಯಾರು ಸನ್ಯಾಸಿಗಳೆಲ್ಲ. ಆದ್ರೆ ನೀವು ಮಾನವೀಯತೆ ಬೇಕಲ್ಲ. ನೀವೆಲ್ಲಿ ಬಿಟ್ರಿ? ನಾವು 7 ಗಂಟೆಗೆ ನಾನು ತಿಂಡಿ ಮಾಡಿ ಬಂದಿದ್ದೀನಿ. ನಿನ್ನೆ ಎಷ್ಟು ಗಂಟೆಗೆ ಅಲ್ಲ, ನಿನ್ನೆ ಎಷ್ಟು ಗಂಟೆ ಊಟಕ್ಕೆ ಬಿಟ್ಟೋದು? ಯಾರು? ನಿನ್ನೆ ನೆನ್ನೆ ನಾನು ಬಿಟ್ಟಿರೋದನ್ನ ನಾನು ಕೇಳ್ತಾ ಇಲ್ಲ. 3 ಗಂಟೆಗೆ ಬಿಟ್ಟಿದ್ದೀರಿ. ನಾನು ನೆನ್ನೆನೇ ಹೇಳಿದ್ದೀನಿ, ನನಗೆ ಮೈಗೆ ಹುಷಾರಿಲ್ಲ, ಜ್ವರ ಇದೆ, ನನಗೆ ಥ್ರೋಟ್ ಇನ್ಫೆಕ್ಷನ್ ಇದೆ, ಕಣ್ಣುಗಳು ಆಂಟಿಬಯೋಟಿಕ್ ತಗೊಂಡು ಬರ್ತಾ ಇದ್ದೀನಿ 3 ಡೇಸಿಂದ. ನೀವೇ ಡ್ರಾಪ್ಸ್ ಕೊಟ್ಟಿದ್ದೀರ. ನಾವು ಅದಕ್ಕೆ ಇಷ್ಟೆಲ್ಲ ಇದ್ರೂ ಕೂಡ ನಾನು ಸದನಕ್ಕೆ ಬಂದು ಕೂತ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ, ಭಾಗವಹಿಸ್ತಾ ಇದ್ದೀನಿ, ಇಲ್ಲೇ ಕೂತಿದ್ದೀನಿ. ಇಷ್ಟಾದರೂ ಕೂಡ ನೀವು ಯಾರ್ದೋ ಮಾತಿಗೆ ಬೆಲೆ ಕೊಟ್ಟು ನೀವು ಈ ತರ ನೀವು ನಡ್ಸ್ಕೊಂಡ್ರೆ ಇದೇನು ನನಗನ್ಸ್ತತೆ ಇದು ಒಳ್ಳೆ ಪರಂಪರೆ ಅಲ್ಲ. ಮಾಡಿ ಈಗ ನೀವು ಸದನನ ನಮ್ಮನ್ನ ಇಲ್ಲೇ 4 ದಿನ ಅಲ್ಲ 5 ದಿನ ಸಿನಾರು ಪ್ರಿಯಾಂಕಾ ಬಂದಿದ್ರು, ಏನಣ್ಣ ಮುಗಿಸೋಣ ಅಂತ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ಬಸವರಾಜು. ಬಸವರಾಜು, ಈಗ ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡ ಅವರು ತಮ್ಮ ಮಾತನ್ನ ಅಂದ್ರೆ ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಒಂದಷ್ಟು ಪದಗಳನ್ನ ಹರಿಬಿಟ್ಟಿದ್ದಾರೆ. ಈಗ ಏನು JDS ನಾಯಕರಾಗಿರ್ಬೋದು, ಬಿಜೆಪಿ ನಾಯಕರಾಗಿರ್ಬಹುದು, ಅವರಿಬ್ರು ಕೂಡ ಪಟ್ಟಿ ಹಿಡಿದು ಕೂತಿದ್ದಾರೆ. ಇವಾಗ ಸಂಧಾನ ಸಭೆಗೆ ನಾನು ಬರಬೇಕು ಅಂತಂದ್ರೆ ಕ್ಷಮೆ ಕೇಳಬೇಕು ಅಂತ. ಸೊ ಏನಾಯ್ತು, ಯಾಕಾಯ್ತು, ಮುಂದೆ ಏನು ಈಗ ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತಾರೆ ಅವರು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಕೊಡಿ. ಇಂಚರ ವಿಧಾನಸಭೆಯಲ್ಲಿ ಮನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡುವಂತಹ ಸಂದರ್ಭದಲ್ಲಿ ಶಾಸಕ ಶಿವಲಿಂಗೇಗೌಡರಿಗೆ ಒಂದ್ ಕಡೆ ಬಿಜೆಪಿ ಮತ್ತು JDS ಸದಸ್ಯರು ಬಾವಿಗಿಳಿದು ಅವರು ಪ್ರತಿಭಟನೆ ಕೂಡ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಶಿವಲಿಂಗೇಗೌಡರು ಅವರು ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ಅವಾಗ ಅವರಿಗೆ ಅಡ್ಡಿಪಡಿಸಿದ್ರು ಅನ್ನುವಂತಹ ಕಾರಣದ ಹಿನ್ನೆಲೆಯಲ್ಲಿ ಅವರು ಆ ಒಂದು ಸಂದರ್ಭದಲ್ಲಿ ವೈಯಕ್ತಿಕವಾಗಿಯೂ ಕೂಡ ಶಾಸಕ ಶರಣು ಸಲಗಾರ್ ಆಗಿರ್ಬೋದು, ಮತ್ತೆ ಶಾಸಕರಾಗಿ ವೇದವ್ಯಾಸ್ ಕಾಮತ್ ಆಗಿರ್ಬೋದು, ಇವರು ಒಂದು ವೈಯಕ್ತಿಕವಾಗಿ ನಿಂದನೆ ಮಾಡಿದ್ದಾರೆ ಅನ್ನುವಂಥದ್ದು, ಮತ್ತೆ ಒಂದಿಷ್ಟು ಈ ಕಡತದಿಂದ ತೆಗೆದು ಹಾಕುವಂತಹ ಪದಗಳನ್ನು ಅಲ್ಲಿ ಉಪಯೋಗಿಸಿದ್ದಾರೆ ಅನ್ನುವಂಥದ್ದನ್ನು ಕೂಡ ಆರೋಪಿಸಿ ಬಿಜೆಪಿ ಮತ್ತು JDS ನ ಸದಸ್ಯರು ಕೂಡಲೇ ಶಿವಲಿಂಗೇಗೌಡರು ಕ್ಷಮೆ ಯಾಚನೆ ಮಾಡಬೇಕು ಅನ್ನುವಂತಹ ಬಿಗಿಪಟ್ಟನ್ನು ಕೂಡ ಹಿಡ್ಕೊಂಡ್ರು. ಯಾಕಂತಂದ್ರೆ ಇಲ್ಲಿ ಶಾಸಕರಷ್ಟೇ ಅಲ್ಲ, ಅವರ ಕುಟುಂಬದವ್ರನ್ನು ಕೂಡ ತಂದಿದ್ದಾರೆ. ಇಲ್ಲಿ ಒಂದು ಮಹಿಳೆಯರಿಗೂ ಕೂಡ ಅಗೌರವ ತೋರುವಂತಹ ಪದಗಳನ್ನು ಕೂಡ ಶಿವಲಿಂಗೇಗೌಡರು ಬಳಸಿರ್ತಕ್ಕಂಥದ್ದು. ಹಾಗಾಗಿ
ಅವರು ಬಳಸಿರ್ತಕ್ಕಂಥ ಸರಿ ಅಲ್ಲ, ಇದು ಶಾಸಕರ ಚಾರಿತ್ರೆಗೆ ಬರುವಂತಹದ್ದು. ಹಾಗಾಗಿ ಅವರು ವೈಯಕ್ತಿಕವಾಗಿ ಏನೇ ಇದ್ರೂ ಕೂಡ ರಾಜಕೀಯವಾಗಿ ನಾವಿಲ್ಲಿ ಮಾತಾಡ್ತೇವೆ, ಅದನ್ನ ಮಾತಾಡ್ಬೇಕು. ಆದ್ರೆ ಅದರ ಹೊರತಾಗಿ ಕುಟುಂಬದವ್ರನ್ನು ಕೂಡ ಇಲ್ಲಿ ಹೇಳುತ್ತಿರುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಸುನೀಲ್ ಕುಮಾರ್ ಅವರಾಗಿರ್ಬೋದು, ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಆರ್ ಅಶೋಕ್ ಆಗಿರ್ಬೋದು, ಹಲವು ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಕೂಡ ಶಿವಲಿಂಗೇಗೌಡರು ಮಾತಾಡಿರ್ತಕ್ಕಂತಹ ಪದಗಳಿಗೆ ಒಂದು ಆಕ್ಷೇಪ ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಇಂಚರ ಇನ್ನ ಬಸವರಾಜು, ಈಗ ಸಂಧಾನ ಸಭೆಗೆ ಏನಾದ್ರು ಹಾಗಿದ್ರೆ ನಾಯಕರು ಹೋಗ್ತಾರಾ ಅಥವಾ ಅವರು ಕ್ಷಮೆಯನ್ನು ಯಾಚಿಸುವಂತಹ ಸೂಚನೆ ಏನಾದ್ರು ಕಾಣ್ತಾ ಇದೆಯಾ, ಹೇಗೆ? ಒಂದ್ ಕಡೆ ಶಿವಲಿಂಗೇಗೌಡರು ಕೂಡ ಒಂದ್ ಕಡೆ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರು ಆರೋಪ ಮಾಡಿದಂತ ಸಂದರ್ಭದಲ್ಲಿ ನನಗೂ ಕೂಡ ನೀವು ಒಂದು ಕೊಬ್ಬರಿ ಕಳ್ಳ ಅಂತಕ್ಕಂಥದ್ದು ಕೂಡ ಹೇಳಿದಿರಾ, ಅನೇಕ ಪದಗಳು ನೀವು ಕೂಡ ಹೇಳಿದ್ರೆ ನಾನ್ ಯಾವಾಗ ಕಳ್ಳತನ ಮಾಡಿದ್ದೀನಿ ಅದನ್ನು ಕೂಡ ನೀವು ಪ್ರೂವ್ ಮಾಡಿ ತೋರಿಸಿ ಅನ್ನುವಂಥದ್ದನ್ನು ಕೂಡ ಶಿವಲಿಂಗೇಗೌಡರು ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅವರು ಕ್ಷಮಾಪಣೆ ಕೇಳುವಂತ ಹಂತದಲ್ಲಿಲ್ಲ. ಅದಕ್ಕೆ ಕಾಂಗ್ರೆಸ್ ಪಕ್ಷದ ಹಲವು ಸದಸ್ಯರು ಕೂಡ ಅವರ ಮಾತಿಗೆ ಕೂಡ ಬೆಂಬಲವನ್ನು ಕೂಡ ವ್ಯಕ್ತಪಡಿಸಿದರು. ಒಂದಿಷ್ಟು ಸಮರ್ಥನೆ ಮಾಡಿಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಶಿವಲಿಂಗೇಗೌಡರು ಮುಂದಾಗಿರ್ತಕ್ಕಂಥದ್ದು. ಆ ಒಂದು ಸಂದರ್ಭದಲ್ಲಿ ಆಡಳಿತ ಪಕ್ಷ ಮತ್ತು ಪ್ರತಿಪಕ್ಷ ಎರಡೂ ಸದಸ್ಯರ ನಡುವೆ ಕೂಡ ಒಂದಿಷ್ಟು ಗದ್ದಲ ಕೂಡ ಸೃಷ್ಟಿ ಆಯಿತು. ಅದಾಗೂ ಕೂಡ ಇದೀಗ ಮತ್ತೆ ಕೂಡ ಶಿವಲಿಂಗೇಗೌಡರಿಗೂ ಕೂಡ ಕೆಲವೊಂದಿಷ್ಟು ಸಭಾ ಸ್ಪೀಕರ್ ಅವರು ಕೂಡ ಕೆಲವೊಂದಿಷ್ಟು ಸಲಹೆಗಳನ್ನ ಕೂಡ ನೀಡಿ ಅವರು ಅಂತ ಪದಗಳನ್ನ ಕಡತದಿಂದ ತೆಗೆದು ಹಾಕ್ತೀವಿ ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಹಾಗಾಗಿ ಈಗ ಮತ್ತೆ ಸದನ ಕೂಡ ಮುಂದುವರಿತಾ ಇದೆ. ಇಂಚರ. ಎಸ್, ಥ್ಯಾಂಕ್ ಯು ಸೋ ಮಚ್ ಬಸವರಾಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ಒಂದಷ್ಟು ಏನು ಮನರೇಗಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೀತಾ ಇತ್ತು. ಈ ಸಂದರ್ಭದಲ್ಲಿ ಏನು ಕೊಬ್ಬರಿ ಕಳ್ಳ, ಈ ಅರಸೀಕೆರೆ ಕಳ್ಳ, ಈ ರೀತಿ ಎಲ್ಲ ಒಂದು ಮಾತುಗಳನ್ನ ಆಡಿದಾಗ ನನಗೂ ಕೂಡ ಟ್ರಿಗರ್ ಆಯಿತು. ಹಾಗಾಗಿ ನಾನು ಮಾತಾಡಿದೆ ಅಂತ ಶಿವಲಿಂಗೇಗೌಡವರು ಹೇಳಿದ್ರು. ಆದರೆ ಅಷ್ಟರ ಮಟ್ಟಿಗೆ ಮಾತನಾಡಬಾರ್ದಾಗಿತ್ತು. ಆದರೆ ಕಾದು ನೋಡಬೇಕು ಏನೇನಾಗುತ್ತೆ. ಸಂಧಾನ ಸಭೆಯಲ್ಲಿ ಭಾಗಿಯಾಗ್ತಾರಾ ನಾಯಕರು ಬಿಜೆಪಿ ಮತ್ತು ಜೆಡಿಎಸ್ ಅಂತ.